ಹಲೋ ಮೈ ಡಿಯರ್ ಸ್ಟೂಡೆಂಟ್, ವೆಲ್ಕಮ್ ಟು ವಿಷನ್ ನವೋದಯ ಆ್ಯಂಡ್ ಸೈನಿಕ ಕೋಚಿಂಗ್ ಸೆಂಟರ್ ಮಾಸೂರು. ನಾನು ನಿಮ್ಮ ಮಣಿಸರ್ ಕಾಗೋಡು. ಸೊ ಪ್ರಿಯ ವಿದ್ಯಾರ್ಥಿಗಳೇ, ನಾವು ಈ ಮೆಂಟಲ್ ಎಬಿಲಿಟಿ ಮತ್ತು ಮ್ಯಾಥ್ಸ್ ಮತ್ತು EVSಗೆ ಸಂಬಂಧಪಟ್ಟಂತೆ ಸರಣಿ ಆಧಾರಿತ ವಿಡಿಯೋಗಳನ್ನು ರಿಲೀಸ್ ಮಾಡ್ತಾ ಹೋಗ್ತೀವಿ. ಸೊ ನೀವು ಮಾಡಬೇಕಾಗಿದೆ ಏನಪ್ಪ ಅಂತ ಹೇಳಿದ್ರೆ, ಯಾವ ವಿಡಿಯೋನು ಕೂಡ ನೀವು ಸ್ಕಿಪ್ ಮಾಡಬೇಡಿ, ಪ್ರಾರಂಭದಿಂದ ಕೊನೆವರೆಗೂ ವಾಚ್ ಮಾಡಿ. ಹಾಗೆ ನಿಮ್ಮಲ್ಲಿ ಒಂದು ವಿನಂತಿ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ನಾವು ಮಾಡುವಂಥ ವಿಡಿಯೋ ನಿಮಗೆ ಫಸ್ಟ್ ನೋಟಿಫೈಡ್ ಆಗಲಿಕ್ಕೆ ಸೊ ಪಕ್ಕದಲ್ಲಿರುವಂಥ ಒಂದು ಬೆಲ್ ಬಟನ್ನ ಒತ್ತೋದ್ರ ಮುಖಾಂತರ ಸದಾ ನೋಟಿಫೈಡ್ ಆಗಿ ಅಂತ ಹೇಳ್ತಾ, ಸೊ ನಾವು ಇವತ್ತಿನ ಸರಣಿಯನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ನೋಡಿ, ಸೊ ಮೊದಲನೇದಾಗಿ ನಮ್ಮ ಆನ್ಲೈನ್ ಕೋರ್ಸನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಬೇಕು ಅಂತ ಹೇಳಿದ್ರೆ, ನೀವು ನಮ್ಮ ಪ್ಲೇಸ್ಟೋರ್ನಲ್ಲಿ, ಅಂದರೆ ನೀವು ಪ್ಲೇಸ್ಟೋರಿಗೆ ವಿಸಿಟ್ ಮಾಡಿ ನಮ್ಮ ಒಂದು ಏನು ವಿಷನ್ ನವೋದಯ ಕೋಚಿಂಗ್ ಸೆಂಟರ್ನ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡೋದ್ರ ಮುಖಾಂತರ ನಿಮಗೆ ಏನು ಸಿಗುತ್ತೆ, ನಿಮಗೆ ನಮ್ಮ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋದ್ರ ಮುಖಾಂತರ ಈ ಕೋರ್ಸನ್ನು ನೀವು ತೆಗೆದುಕೊಳ್ಬೋದು. ಸೊ ಇಲ್ಲಿ ನೋಡಿ, ನಿಮಗೆ 14,999 ರೂಪಾಯಿ ಪ್ರೈಸ್ ಇದೆ. ಅದಕ್ಕೆ ಆಫರ್ ಪ್ರೈಸ್ ಆಗಿ 10,000 ರುಪೀಸ್ ಇದಕ್ಕೆ ನಾವು ಈ ಒಂದು ಕೋರ್ಸ್ಗೆ ಚಾರ್ಜ್ ಮಾಡ್ತಾ ಇರ್ತೀವಿ. ಯಾರಾದರೂ ಬಿಲೋ ಪಾವರ್ಟಿ ಲೈನ್, ತುಂಬ ಬಡವರಿದ್ದರೆ ಅಥವಾ BPL ಕಾರ್ಡ್ ಹೊಂದಿರೋರಿದ್ದರೆ ಅವ್ರನ್ನವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನೀವು ಈ ಒಂದು ಕೋರ್ಸಿನ ಪ್ರೈಸನ್ನು ಅರ್ಧ ರೆಡ್ಯೂಸ್ ಮಾಡಿ ನಿಮಗೆ 5,000 ರುಪೀಸಿಗೆ ಆಫರನ್ನು ಮಾಡಿಕೊಡ್ತೀವಿ. ಆದರೆ ಸರಿಯಾಗಿ ಜೆನ್ಯೂನ್ಯಾಗಿ ನಾವು ಅದನ್ನು ನಾವು ಅನಾಲಿಸಿಸ್ ಮಾಡಿ ಹೇಳ್ತೀವಿ. ಓಕೆ, ಸೊ ಯಾರಾದರೂ ನಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋಕ್ಕೆ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ, ಪ್ಲೇಸ್ಟೋರಿಗೆ ಹೋಗಿ ವಿಷನ್ ಕೋಚಿಂಗ್ ಸೆಂಟರ್ ಮಾಸೂರು ಅಂತ ಸರ್ಚ್ ಮಾಡಿದರೆ ನಿಮಗೆ ಈ ಕನ್ನಡಕ ಆಗಿರುವಂಥ ಒಂದು ಲೋಗೋ ಸಿಗುತ್ತೆ. ಸೊ ಆ ಒಂದು ಲೋಗೋನ ಆ ಒಂದು ಲೋಗೋ ಇರುವಂಥ ಅಪ್ಲಿಕೇಶನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಇನ್ಸ್ಟಾಲನ್ನು ಮಾಡ್ಕೊಳ್ಬೋದು. ಓಕೆ, ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ. ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ಒಂದು ಟಾಪಿಕನ್ನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ವೋ ಆ ಟಾಪಿಕನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಪ್ಯಾಟರ್ನ್ ಕಂಪ್ಲೀಷನ್ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಥರ ಇದು ಇಂಪಾರ್ಟೆನ್ಸ್ ಇದೆ EVS ಅಂದರೆ ಈ ಒಂದು 2026 JNV 6 ಅಡ್ಮಿಷನಲ್ಲಿ ಯಾವ ಥರ ಇದೆ ಅಂತ ಹೇಳಿದ್ರೆ, ಸಿಲೆಬಸ್ ಪೂರ್ತಿ ಏನಾಗಿದೆ, ಚೇಂಜ್ ಆಗಿದೆ. ಮೊದಲು 10 ಟಾಪಿಕ್ಗಳಿದ್ದವು, ಇವಾಗ ಜಸ್ಟು 5 ಟಾಪಿಕ್ಗಳಿಗೆ ರೆಡ್ಯೂಸ್ ಮಾಡಿ ಕೇವಲ ಕೆಲವೊಂದು ಟಾಪಿಕ್ಗಳನ್ನು ಮಾತ್ರ ಇಟ್ಕೊಂಡಿದ್ದಾರೆ. ಇಲ್ಲಿ ಮೊದಲನೇದಾಗಿ ನಾವು ನೋಡೋದಾದರೆ ಪ್ಯಾಟರ್ನ್ ಕಂಪ್ಲೀಷನ್ಸ್. ಓಕೆ, ಸೊ ಪ್ಯಾಟರ್ನ್ ಕಂಪ್ಲೀಷನಲ್ಲಿ ನಿಮಗೆ ಟೋಟಲ್ 5 ಪ್ರಶ್ನೆಗಳಿರ್ತವೆ, 4 ಪ್ರಶ್ನೆಗಳಿರ್ತವೆ ಪ್ರತಿ ಟಾಪಿಕಲ್ಲೂ. 5 ಟಾಪಿಕ್ಗಳಿಗೆ ಟೋಟಲ್ 20 ಪ್ರಶ್ನೆಗಳನ್ನು ಇದರಲ್ಲಿ ಫ್ರೇಮ್ ಮಾಡ್ತಾರೆ. ಸೊ ಒಂದು ಪ್ರಶ್ನೆಗೆ 1 ಪಾಯಿಂಟ್, ಓಕೆ, ಒಂದು ಪ್ರಶ್ನೆಗೆ 1.25 ಅಂಕಗಳನ್ನು ಕೊಡೋದ್ರ ಮುಖಾಂತರ ಸೊ ಟೋಟಲ್ ನಿಮಗೆ ಈ ಒಂದು ಟಾಪಿಕಲ್ಲಿ 5 ಪ್ರಶ್ನೆಗಳನ್ನು ಕೊಡ್ತಾರೆ. ಓಕೆ, 5 ಮಾರ್ಕ್ಸಿಗೆ ನಿಮಗೆ ಈ ಒಂದು ಟಾಪಿಕಲ್ಲಿ ಬರುತ್ತೆ. ಓಕೆ, ಅಂದರೆ 5 × 5 25 ಮಾರ್ಕ್ಸ್. ನಿಮಗೆ ಮೆಂಟಲ್ ಅಬಿಲಿಟಿ ಟೋಟಲ್ 100 ಮಾರ್ಕ್ಸಿಗೆ 25 ಮಾರ್ಕ್ಸಿಗೆ ಬರ್ತದೆ. ಸೊ ಮೊದಲನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋದಾಗ, ಸೊ ಯಾರಾದರೂ ಆನ್ಸರ್ ಗೊತ್ತಿದ್ರೆ ಅವ್ರೇನು ಮಾಡ್ಬೋದು, ಕಮೆಂಟ್ ಮಾಡ್ಬೋದು. ಮೊದಲನೇ ಕ್ವಶನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಪ್ಯಾಟರ್ನ್ ಕಂಪ್ಲೀಷನ್ ಚಿತ್ರಗಳನ್ನು ನಾವು ಮಾಡಬೇಕಾದ್ರೆ ಮೊದಲು ಅಬ್ಸರ್ವೇಷನ್ ಮಾಡಬೇಕಾಗಿದ್ದು ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಮತ್ತು ಟಾಪ್ ಮತ್ತು ಬಾಟಮ್ ಅಬ್ಸರ್ವ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಸೊ ಈ ಚಿತ್ರದಲ್ಲಿ ಇಲ್ಲಿ ಪ್ಲಸ್ ಇದೆ, ಇಲ್ಲೂ ಕೂಡ ಪ್ಲಸ್, ಅಂದರೆ ಹೊರಗಡೆ ಇರುವಂಥ ಆವರಣದಲ್ಲಿರುವಂಥ ಎಲ್ಲ ಸೈಡ್ಸ್ಗಳು ಲೆಫ್ಟ್ ಆಗಿ ಪ್ಲಸ್ ಮಾತ್ರ ಉಳ್ಕೊಂಡಿದೆ. ಸೊ ಹಾಗೆ ಕೆಳಗಡೆನೂ ಕೂಡ ಅದೇ ಬದಲಾವಣೆ ಆಗಬೇಕಾಗತ್ತೆ. ಸೊ ನೋಡಿ, ಕೆಳಗಡೆ ನೋಡಬೇಕಾದ್ರೆ ಎಲ್ಲ ಪ್ಯಾಟರ್ನ್ ಆದರೆ ಎಲ್ಲ ಹೊರಗಡೆ ಸೈಡ್ಸ್ಗಳು ಲೆಫ್ಟ್ ಆಗಿ ಕೇವಲ ಇದು ಮಾತ್ರ, ಈ ಪೊಸಿಷನ್ಸ್ ಮಾತ್ರ ಉಳ್ಕೊಳ್ಬೇಕಾಗತ್ತೆ. ಇಲ್ಲಿ ಅಬ್ಸರ್ವ್ ಮಾಡಬೇಕಾದ್ರೆ ಆಪ್ಷನ್ ಬಿ ಅನ್ನು ಡೈರೆಕ್ಟ್ ಆಗಿ ಎಲಿಮಿನೇಟ್ ಮಾಡಿ. ಸೊ ನೋಡಿ ಮಕ್ಕಳೇ, ನಿಮಗೆ ನೀವು ಈ ಮೆಂಟಲ್ ಅಬಿಲಿಟಿ ಪ್ರಶ್ನೆಗಳನ್ನು ಬಿಡಿಸ್ಬೇಕಾದ್ರೆ ನಿಮ್ಮಲ್ಲಿ ಎಲಿಮಿನೇಷನ್ ಟ್ರಿಕ್ಸ್ ಗೊತ್ತಿರಬೇಕಾಗತ್ತೆ. ಎಲಿಮಿನೇಷನ್ ಟ್ರಿಕ್ಸ್ ಅಂದರೆ ಏನು, ಯಾವುದು ರಾಂಗ್ ಇದೆ ಅದನ್ನು ನೀವೇನು ಮಾಡಬೇಕಾಗತ್ತೆ, ಎಲಿಮಿನೇಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡ್ತಾ ಹೋದಾಗ ಈ ಬಿ ಆಪ್ಷನ್ ಏನಿದೆ ಅದು ಕಂಪ್ಲೀಟ್ಲಿ ಎಲಿಮಿನೇಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಡಾಟ್ ನೋಡಿ, 4 ಡಾಟ್ಗಳು ಏನು ಕಾಣ್ತಿದ್ದೇವೆ, ಈ ಡಾಟ್ಗಳು ಈ ಬಿ ಅಲ್ಲಿ ಇಲ್ಲ. ಹಾಗೆ ಸಿ ಯಲ್ಲೂ ಕೂಡ ಇಲ್ಲ. ಡಿ ಕಂಪ್ಲೀಟ್ಲಿ ಏನು ಮಾಡಿದ್ದಾರೆ, ಉಲ್ಟಾ ಆಗಿರೋದ್ರಿಂದ ಡಿ ಅನ್ನು ಡೈರೆಕ್ಟ್ ಆಗಿ ನಾವು ಎಲಿಮಿನೇಟ್ ಮಾಡ್ಬೋದು. ಆಪ್ಷನ್ ಎ ಅನ್ನು ನೀವು ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಬೋದು. ಈ ರೀತಿ ನೀವು ಎಲಿಮಿನೇಷನ್ ಟ್ರಿಕ್ಸ್ ಅನ್ನು ಯೂಸ್ ಮಾಡಿಕೊಂಡು ರೈಟ್ ಒಂದು ಆನ್ಸರ್ನ ನೀವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಯಾರು ಬಿಗಿನಿಂಗ್ ಸ್ಟೇಜಲ್ಲಿ ಕಲಿತಾ ಇದ್ದೀರಾ ಅವರು ಡೈರೆಕ್ಟ್ ಆಗಿ ರೈಟ್ ಆನ್ಸರಿಗೆ ಹೋಗಬೇಡಿ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ನಿಮಗೆ ಇದು ಈಸಿಯಾಗಿತ್ತು, ಡೈರೆಕ್ಟ್ ಆಗಿ ಫೈಂಡ್ ಔಟ್ ಮಾಡಿದ್ರಿ. ಆದರೆ ಸೊ ಮುಂದೆ ಬರುವಂಥ ಪ್ರಶ್ನೆಗಳು ಕೆಲವೊಂದ್ಸರಿ ಏನಾಗ್ತವೆ, ಡಿಫಿಕಲ್ಟ್ ಆಗ್ತಾ ಇರ್ತವೆ.
ನಿಮಗೆ 4 ಆಪ್ಷನ್ಗಳಲ್ಲಿ ಒಂದು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದು ನಿಮಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಆವಾಗ ನೋಡಿ, ನೀವು ಈ ಥರ ಎಲಿಮಿನೇಷನ್ ಟ್ರಿಕ್ಸನ್ನು ಯೂಸ್ ಮಾಡಿಕೊಂಡಾಗ ನಿಮಗೆ 2 ಆಪ್ಷನ್ಸ್ಗಳು ಡೈರೆಕ್ಟ್ ಕಣ್ಣಿಂದಲೇ ನೋಡ್ತಿದ್ದಂಗೆ ರಿಜೆಕ್ಟ್ ಆಗ್ತವೆ. ನಿಮಗೆ ಉಳಿಯುತ್ತಂತಿರುವ ಆಪ್ಷನ್ ಎಷ್ಟಿರ್ತವೆ? 2 ಇರ್ತವೆ. ಅದರಲ್ಲಿ ನೀವೇನು ಮಾಡ್ಬೋದು? ಕಂಪ್ಯಾರಿಸನ್ ಮಾಡಿಕೊಂಡು ನೀವು ಆನ್ಸರ್ನ ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು. ಇದು ಮೊದಲನೇ ಪ್ರಶ್ನೆಗೆ ಆಪ್ಷನ್ ಎ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆನ ನೋಡೋಣ. ಸೊ ನೀವು ಈ ವಿಡಿಯೋವನ್ನು ಸ್ಟಾಪ್ ಮಾಡಿಬಿಟ್ಟು ನೀವು ಏನು ಮಾಡ್ಬೋದು? ಕಮೆಂಟ್ ಬಾಕ್ಸ್ನಲ್ಲಿ ಆನ್ಸರ್ನ ನೀವು ಕಮೆಂಟ್ ಮಾಡ್ಬೋದು. ಓಕೆ, ಸೊ ಎರಡನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. ಕ್ವಶನ್ ಫಿಗರ್. ಫಸ್ಟ್ ಟಾಪಲ್ಲಿ ಎಲ್ಲ ಏನಾಗಿದೆ? ಪೊಸಿಷನ್ ಇದೆ, ಫುಲ್ ಆಗಿದೆ. ಸೊ ಬಟ್ ಬಾಟಮಲ್ಲಿ ಪೊಸಿಷನ್ನು ಫುಲ್ ಆಗಿಲ್ಲ. ಫಸ್ಟ್ ನಾವು ಏನು ಮಾಡೋಣ? ಎಲಿಮಿನೇಟ್ ಮಾಡೋಣ. ಓಕೆ, ಸೊ ಈ ಪೊಸಿಷನ್ಸನ್ನು ನೋಡಿದಾಗ ಈ ರೀತಿ ಇದೆ. ಓಕೆನಾ? ಸೊ ಹಾಗೆ ಈ ರೀತಿ ಬರಬೇಕಾಗತ್ತೆ. ಇಲ್ಲಿ ನೋಡಿ, ಆಪ್ಷನ್ ಎ ಬರಲ್ಲ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಓಕೆ, ಆಪ್ಷನ್ ಡಿ ಕೂಡ ಎಲಿಮಿನೇಟ್ ಆಗುತ್ತೆ. ಆಪ್ಷನ್ ಬಿ ಮತ್ತೆ ಸಿ ನಡುವೆ ನಾವು ಕಂಪ್ಯಾರಿಸನ್ ಅನ್ನು ಮಾಡಬೇಕಾಗತ್ತೆ. ಸೊ ನೋಡಿ, ಇಲ್ಲೊಂದು ಪೊಸಿಷನ್, ಈ ಒಂದು ಕಾರ್ನರ್ ಇಂದ ಒಂದು ಲೈನ್ ಹೋಗಿ ಒಂದು ಸರ್ಕಲ್ ಬಂದಿದೆ. ಹಾಗೆ ನೋಡಿ, ಇಲ್ಲಿ ಕಾರ್ನರ್ ಅಲ್ಲಿ ಹೋಗಿಲ್ಲ ನೋಡಿ, ಆಪ್ಷನ್ ಬಿ ಎಲಿಮಿನೇಟ್ ಆಯಿತು. ಉಳಿದಿರೋಂಥ ಆಪ್ಷನ್ ಯಾವುದು? ಆಪ್ಷನ್ ಸಿ. ಓಕೆನಾ? ಸೊ ಐ ಹೋಪ್ ನಿಮಗೆ ಈ ಪ್ರಶ್ನೆ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಓಕೆ, ಎರಡನೇ ಪ್ರಶ್ನೆ. ಎರಡನೇ ಪ್ರಶ್ನೆನ ನಾವು ನೋಡ್ತಾ ಹೋದಾಗ, ಸೊ 1 ಸೆಕೆಂಡ್ ಹಾಗೆ ಬರ್ಬೋದು. ಓಕೆ, ಎರಡನೇ ಪ್ರಶ್ನೆಯನ್ನು, ಮೂರನೇ ಪ್ರಶ್ನೆಯನ್ನು ನೋಡ್ತಾ ಹೋದಾಗ ನೋಡಿ, ಕಾರ್ನರ್ ಇಂದ ಈ ರೀತಿ ಹೋಗಿದೆ. ಸೊ ಕಾರ್ನರ್ ಇಂದ ಹೋಗಿದೆ ನೋಡಿ, ಕಾರ್ನರ್ ಇಂದ ಹೋಗಿದೆ, ಕಾರ್ನರ್ ಇಂದ ಹೋಗಿದೆ, ಕಾರ್ನರ್ ಇಂದ ಹೋಗಿದೆ. ಓಕೆ, ಆಪ್ಷನ್ ಹಾಗೆ ಈ ಪೊಸಿಷನ್ಸ್ ಅನ್ನ ನೋಡ್ತಾ ಹೋದಾಗ, ಓಕೆ, ಈ ಪೊಸಿಷನ್ ಅನ್ನು ನೋಡ್ತಾ ಹೋದಾಗ ನಮಗೆ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ. ನೋಡಿ, ಆಪ್ಷನ್ ಬಿ ಅಲ್ಲಿ ಈ ಪೊಸಿಷನ್ ಈ ಕಾರ್ನರ್ ಅಲ್ಲಿ ಬರ್ತಾ ಇದೆ, ಬರಲ್ಲ. ಹಾಗೆ ಆಪ್ಷನ್ ಸಿ ಅನ್ನು ನೋಡ್ತಾ ಹೋದಾಗ ಆಪ್ಷನ್ ಸಿ ಅಲ್ಲಿ ಏನಾಗ್ತಾ ಇದೆ ನೋಡಿ, ಈ ರೀತಿ ಬಂದು ಹೀಗಿದೆ. ಆಪ್ಷನ್ ಡಿ ಅಲ್ಲೂ ಕೂಡ ಬರಲ್ಲ. ಓಕೆ, ಆಪ್ಷನ್ ಎ ಮತ್ತೆ ಸಿ ಅನ್ನ ನಾವು ಕಂಪ್ಯಾರಿಸನ್ ಮಾಡೋಣ. ಆಪ್ಷನ್ ಎ ಮತ್ತೆ ಸಿ ಗೆ ಕಂಪ್ಯಾರಿಸನ್ ಮಾಡಿದಾಗ ಇಲ್ಲಿ ನೋಡಿ, ಈ ಒಂದು ಲೈನ್ ಕ್ರಾಸ್ ಆಗಿ ಹೋಗಿದೆ ಹೀಗೆ. ಸೊ ಬಟ್ ಇಲ್ಲಿ ಕ್ರಾಸ್ ಆಗಿ ಹೋಗಿಲ್ಲ. ಓಕೆ, ಸೊ ಆ ಆಪ್ಷನ್ ಅನ್ನು ನಾವು ಏನ್ ಮಾಡಬೇಕಾಗುತ್ತೆ? ಸೆಲೆಕ್ಟ್ ಮಾಡಬೇಕಾಗುತ್ತೆ. ಉಳಿದಿರುವಂತಹ ಆಪ್ಷನ್ ಯಾವುದು? ಎ ಆಪ್ಷನ್. ಓಕೆ, ದಟ್ಸ್ ಆಲ್. ಈ ಪ್ರಶ್ನೆಗೆ ನಾವು ನೋಡ್ತಾ ಹೋದಾಗ ನೋಡಿ, ಈ ಕಾರ್ನರ್ನ ಅಬ್ಸರ್ವ್ ಮಾಡಿ. ಓಕೆ, ಹಾಗೆ ಇಲ್ಲಿ ಬರಬೇಕಾಗತ್ತೆ, 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 ಇದೆ. ನೆಕ್ಸ್ಟು ನೋಡಿ, ಆಲ್ಮೋಸ್ಟ್ ಈ ಕಾರ್ನರ್ನ ಪಕ್ಕದಲ್ಲಿದೆ, ಕಾರ್ನರ್ನ ಪಕ್ಕದಲ್ಲಿದೆ, ಕಾರ್ನರ್ನ ಪಕ್ಕದಲ್ಲಿದೆ. ಸೊ ಕಾರ್ನರ್ನ ಪಕ್ಕದಲ್ಲಿ ಇರಬೇಕಾಗತ್ತೆ. ಕಾರ್ನರ್ ಪಕ್ಕದಲ್ಲಿದೆ, ಕಾರ್ನರ್ ಪಕ್ಕದಲ್ಲಿ, ಬಟ್ ಕಾರ್ನರ್ನ ತುಂಬಾ ದೂರ ಇದೆ ನೋಡಿ. ಸೊ ಆಪ್ಷನ್ ಡಿ ಏನಾಯ್ತು? ಎಲಿಮಿನೇಟ್ ಆಯ್ತು. ಓಕೆನಾ? ನೆಕ್ಸ್ಟ್ ಅಬ್ಸರ್ವೇಷನ್ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ಪೊಸಿಷನ್ಸ್ ನೋಡಬೇಕು. ನೋಡಿ, ಇಲ್ಲಿ ಟಚ್ ಆಗಿ ಇಲ್ಲಿ ಬಂದಿದೆ, ಬಟ್ ಇಲ್ಲಿ ಟಚ್ ಆಗಿಲ್ಲ. ಇಲ್ಲಿ ಟಚ್ ಆಗಿ ಬಂದಿದೆ ಅಂತಂದ್ರೆ ಇಲ್ಲೆಲ್ಲೋ ಬರಬೇಕಾಗತ್ತೆ. ಸೊ ಆಪ್ಷನ್ ಬಿ ಮತ್ತೆ ಸಿ ಮತ್ತೆ ನೋಡಿ, ಆಪ್ಷನ್ ಸಿ ಬರೋದೇ ಇಲ್ಲ. ಓಕೆ, ಆಪ್ಷನ್ ಎ ಮತ್ತೆ ಬಿ ಉಳಿದಿರೋದ್ರಿಂದ ಆಪ್ಷನ್ ನೋಡಿ, ಬಿ ಅನ್ನ ನೋಡ್ತಾ ಹೋದಾಗ ಇಲ್ಲಿ ಈ ಒಂದು ಸೈಡ್ಸ್ಗೆ ಟಚ್ ಆಗ್ತಾ ಇದೆ. ಆಪ್ಷನ್ ಬಿ ಬರೋದಿಲ್ಲ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಸೊ ಸಿಂಪಲ್ ಆಗಿರೋಂಥ ಪ್ರಶ್ನೆ ಅಂತ ಅನ್ಕೊಂಡಿದ್ದೀನಿ ಇದನ್ನ. ಓಕೆ, ಸೊ ನೋಡಿ, 4 ಡಾಟ್ಗಳು ಬದಾವೆ, ಇಲ್ಲಿ 4 ಡಾಟ್ ಇದಾವೆ, 4 ಡಾಟ್ ಇದಾವೆ. ಸೊ ಹಾಗೆ ಸುತ್ತಮುತ್ತ ಯಾವುದೇ ರೀತಿಯ ಚಿತ್ರಗಳು ಇಲ್ಲ. ಆಪ್ಷನ್ ಎ ಎಲಿಮಿನೇಷನ್, ಆಪ್ಷನ್ ಸಿ ಬರೋದೇ ಇಲ್ಲ, ಆಪ್ಷನ್ ಡಿ ಬರೋದೇ ಇಲ್ಲ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ರೀತಿ ನೀವು ಎಲಿಮಿನೇಷನ್ ಟ್ರಿಕ್ಸ್ ಅನ್ನ ಯೂಸ್ ಮಾಡೋದ್ರ ಮುಖಾಂತರ ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಹಾಗಿದ್ರೆ ಮಾತ್ರ ನೀವು 25ಗೆ 25 ಔಟ್ ಆಫ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ, ಅಂದ್ರೆ ತೆಗೆದುಕೊಳ್ತೀರಾ. ಒಂದ್ ವೇಳೆ ಇಲ್ಲ ನನಗೆ ಗೊತ್ತು, ನಾನು ಪಂಟ್ರಿದ್ದೀನಿ ಅಂತ ಹೇಳ್ಕೊಂಡು ಡೈರೆಕ್ಟ್ ಆಗಿ ನೀವು ಸೆಲೆಕ್ಟ್ ಮಾಡಕ್ ಹೋದ್ರೆ ನಿಮ್ಗೆ ಒಂದೇ ರೀತಿಯ ಆಪ್ಷನ್ಸ್ಗಳು 1 ಇಂಚಲ್ಲೂ ಕೂಡ ಈ ಮೆಂಟಲ್
ಮೆಂಟಲ್ ಅಬಿಲಿಟಿ ಕ್ವೆಶನ್ಸ್ಗಳು ಚೇಂಜಸ್ ಇರ್ತವೆ. ಅಲ್ಲಿ ನೀವು ಎಡವಿ ನಿಮಗೆ ತಪ್ಪಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ನೀವೇನಾದರೂ ಆ ತಪ್ಪನ್ನ ಮಾಡಿದಿರಿ ಅಂತ ಹೇಳಿದ್ರೆ, ಮೆಂಟಲ್ ಅಬಿಲಿಟಿ ಎಲ್ಲ ಏನಾದರೂ ನೀವು ಔಟ್ ತೆಗೆದಿಲ್ಲ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಸ್ಕೋರ್ ಮೇಲೆ ಎಫೆಕ್ಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಎಲ್ಲಾ ವಿದ್ಯಾರ್ಥಿಗಳು ಮೆಂಟಲ್ ಅಬಿಲಿಟಿ ಟಾಪಿಕ್ ಅಲ್ಲಿ ಏನ್ ಮಾಡ್ತಾರೆ, ಔಟ್ ಅನ್ನ ತೆಗೆದುಕೊಳ್ತಾರೆ. ನೀವು ಮ್ಯಾಥ್ಸ್ ಅಲ್ಲಿ ಔಟ್ ತೆಗೆದುಕೊಂಡು, EVS ಅಲ್ಲೂ ತೆಗೆದುಕೊಂಡು, ಹಾಗೆ ಪ್ಯಾಸೇಜ್ ಅಲ್ಲೂ ತೆಗೆದುಕೊಂಡು ಏನಾದ್ರು ಮೆಂಟಲ್ ಅಬಿಲಿಟಿ ಎಲ್ಲ ಎಡವಿದ್ರಿ ಅಂತ ಹೇಳಿದ್ರೆ ನೀವು ಇಷ್ಟು 1 ವರ್ಷಗಳ ಕಾಲ ಏನು ಎಫರ್ಟ್ ಹಾಕಿರ್ತೀರೋ, ಅದ್ರ ಮೇಲೆ ಏನು ಒಂದು ಸಮಯವನ್ನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರೋ, ನಿಮ್ಗೆ ಕಂಪ್ಲೀಟ್ಲಿ ನವೋದಯ ಎಕ್ಸಾಮ್ ರಿಸಲ್ಟ್ ಬಂದಾಗ ನೀವು ಕಂಪ್ಲೀಟ್ಲಿ ಅದರಲ್ಲಿ ಫೇಲ್ ಆಗುವಂತ ಸಾಧ್ಯತೆಗಳು ಬಹಳಷ್ಟು ಇರ್ತವೆ. ಅದಕ್ಕೆ ಬಿ ಕೇರ್ಫುಲ್ ಆಗಿ ನಾವು ಯಾವ ರೀತಿ ಅಪ್ರೋಚ್ ಅನ್ನ ಯೂಸ್ ಮಾಡ್ತೀವಿ ಆ ಅಪ್ರೋಚ್ ಅನ್ನ ನೀವು ಯೂಸ್ ಮಾಡಿ ಈ ಒಂದು ಎಲಿಮಿನೇಷನ್ ಟ್ರಿಕ್ಸ್ ಅನ್ನ ಯೂಸ್ ಮಾಡಿ ಆನ್ಸರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಓಕೆ, 3 ಪ್ರಶ್ನೆಗಳಿದ್ದಾವೆ. ಸೊ ಈ ಆಪ್ಷನ್ ಅನ್ನು ನೋಡ್ತಾ ಹೋದಾಗ ನೋಡಿ, ಈ ಪ್ರಶ್ನೆಯಲ್ಲಿ ನಿಮಗೆ ಮೊದಲು ನಾವು ಎಲಿಮಿನೇಷನ್ ಟ್ರಿಕ್ಸ್ ಅನ್ನ ಯೂಸ್ ಮಾಡೋಣ. ಓಕೆ, ಈ ಲೈನ್ ಈ ರೀತಿ ಹೋಗಿದೆ, ಹೀಗೆ ಹೋಗಿದೆ, ಡೆಡ್ ಎಂಡ್ ಬಂದು ಈ ರೀತಿ ಬರಬೇಕಾಗತ್ತೆ. ಓಕೆ, ಸೊ ಅಂದ್ರೆ ಪೊಸಿಷನ್ಸ್ ಹೇಗಿರ್ಬೇಕಾಗತ್ತೆ, ಹೀಗೆ ಬಂದು ಹೀಗೆ ಬರಬೇಕಾಗತ್ತೆ, ಅಂದ್ರೆ ಕ್ರಾಸ್ ಆಗಬಾರ್ದು. ಆಪ್ಷನ್ ಬಿ ಕ್ರಾಸ್ ಆಗಿದೆ, ಆಪ್ಷನ್ ಸಿ ಇಲ್ಲಿಗೆ ಲಾಸ್ಟ್ ಆಗಿದೆ ನೋಡಿ, ಬರೋದಿಲ್ಲ. ಆಪ್ಷನ್ ಎ ಬರ್ಬೋದು ಅಥವಾ ಆಪ್ಷನ್ ಡಿ ಬರ್ಬೋದು. ಆಪ್ಷನ್ ಎ ಮತ್ತೆ ಡಿಗೆ ನೋಡ್ತಾ ಹೋದಾಗ ಆಪ್ಷನ್ ಎ ಅಲ್ಲಿ ಆಪ್ಷನ್ ಡಿ ಅಲ್ಲಿ ಕಂಪ್ಯಾರಿಸನ್ ಮಾಡಿದಾಗ ಡಿ ನೋಡಿ, ಡಿ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿಗೆ ಎಂಡ್ ಆಗಿದೆ, ಅಂದ್ರೆ ಈ ಕಾರ್ನರ್ ಇಂದ ಬಂದಿದೆ. ಸೊ ಹಾಗಾದ್ರೆ ಈ ವರ್ಟೆಕ್ಸ್ ಏನಿದೆ, ಈ ಶೃಂಗ ಏನಿದೆ, ಶೃಂಗದಿಂದ ಈ ಲೈನ್ ಬಂದಿರೋದ್ರಿಂದ, ವರ್ಟೆಕ್ಸ್ ಇಂದ ಈ ಲೈನ್ ಬಂದಿರೋದ್ರಿಂದ ಇಲ್ಲಿ ವರ್ಟೆಕ್ಸ್ ಇಂದ ಲೈನ್ ಬಂದಿಲ್ಲ ನೋಡಿ, ಇದನ್ನ ನಾವು ಎಲಿಮಿನೇಟ್ ಮಾಡಬಹುದು. ಸೊ ಉಳಿದಿರುವಂತ ಆಪ್ಷನ್ ಯಾವುದು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಐ ಹೋಪ್ ನಿಮಗೆ ಈ ಒಂದು ಪ್ರಶ್ನೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈ ಟ್ರಿಕ್ಸ್ ಅನ್ನ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ ಅದು ಕೂಡ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರಶ್ನೆ ಮೂವ್ ಮಾಡೋಣ. ಓಕೆ ಓಕೆ, ಸೊ ದಿಸ್ ಇಸ್ ದ 7th ಕ್ವೆಶನ್ಸ್ ಐ ಹೋಪ್. ಸೊ ಫಸ್ಟ್ ನಾವು ಅಬ್ಸರ್ವ್ ಮಾಡಬೇಕಾಗಿದ್ದು, ಕಾರ್ನರ್ ಅಲ್ಲಿ ಲೈನ್ ಇದೆ, ಕಾರ್ನರ್ ಅಲ್ಲಿ ಒಂದು ತುಂಬಿದೆ, ಕಾರ್ನರ್ ಅಲ್ಲಿ ಇದೆ. ಓಕೆ, ಕಾರ್ನರ್ ಅಲ್ಲಿ ಇದೆ ಅಂದ್ರೆ ಈ ಕಾರ್ನರ್ ಬರಬೇಕು, ಈ ಕಾರ್ನರ್ ಇದೆ. ಬಟ್ ನೋಡಿ ಆಪ್ಷನ್ ಬಿ ಅಲ್ಲಿ ಇಲ್ಲ, ಎಲಿಮಿನೇಟ್ ಆಯ್ತಾ? ಓಕೆ, ಆಪ್ಷನ್ ಡಿ ಅಲ್ಲೂ ಕೂಡ ಎಲಿಮಿನೇಟ್ ಆಯ್ತಾ? ಉಳಿದಿರೋದು ಆಪ್ಷನ್ ಎ ಮತ್ತೆ ಸಿ. ಸೊ ಆಪ್ಷನ್ ಎ ಮತ್ತೆ ಸಿ ಬಂದಾಗ, ಸಾರಿ ಎ ಮತ್ತೆ ಸಿ ಉಳಿದಿರುವಂತ ಆಪ್ಷನ್ ಅಲ್ಲಿ ಎಂ ಉಲ್ಟಾ ಬರಬೇಕು. ಸೊ ಎಂ ಏನಾಗಿದೆ, ಸೀದಾ ಬಂದಿದೆ. ಆಪ್ಷನ್ ಸಿ ಎಲಿಮಿನೇಟ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಐ ಹೋಪ್ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್, ಎಂತಹ ಡಿಫಿಕಲ್ಟ್ ಮೆಂಟಲ್ ಅಬಿಲಿಟಿ ಪ್ರಶ್ನೆಗಳನ್ನು ಕೊಟ್ಟರು ಕೂಡ ನೀವು ಎಲಿಮಿನೇಷನ್ ಟ್ರಿಕ್ಸ್ ಯೂಸ್ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ನೀವು ಔಟ್ ಅನ್ನ ತೆಗೆದುಕೊಳ್ಬಹುದು. ಲಾಸ್ಟ್ ಪ್ರಶ್ನೆ. ಓಕೆ, ಇದಕ್ಕೆ ನಾನು ಆನ್ಸರ್ ಮಾಡಲ್ಲ, ನೀವೇನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ ಕಮೆಂಟ್ ಅಲ್ಲಿ ಯಾರು ಫಸ್ಟ್ ಕಮೆಂಟ್ ಮಾಡ್ತಾರೋ, ಓಕೆ, ಸೊ ಅವರಿಗೆ ಒಂದು ನಿಮಗೆ ಕಮೆಂಟ್ ಮುಖಾಂತರ ಒಂದು ಗಿಫ್ಟ್ ನಿಮಗೆ ಕಳಿಸ್ತೀವಿ ಅಂತ ಹೇಳ್ತಾ, ಸೊ ಇವತ್ತಿನ ಸೆಷನ್ಸ್ ನಾನು ಎಂಡ್ ಮಾಡ್ತಿದ್ದೀನಿ. ಸೊ ಎಲ್ಲರೂ ಕೂಡ ಕಮೆಂಟ್ ಅಲ್ಲಿ ನಾನು ಆನ್ಸರ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಮುಂದಿನ ಸೆಷನ್ಸ್ ಅಲ್ಲಿ ಅಂದ್ರೆ ಮುಂದಿನ ಸರಣಿ ಆಧಾರಿತ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಇದು ಮೊದಲನೇ ವಿಡಿಯೋ ಆಗಿರುತ್ತೆ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ. ಸೊ ಇನ್ನು 4 ವಿಡಿಯೋಗಳು ಈ ಟಾಪಿಕ್ಸ್ ಮೇಲೆ ನಿಮಗೆ ಬರ್ತಾ ಹೋಗ್ತವೆ. ನಿಮಗೆ ಏನಾದರೂ ಡೌಟ್ ಇದ್ರೆ, ಏನಾದರೂ ನವೋದಯ ಎಕ್ಸಾಮ್ಸ್ ಬಗ್ಗೆ ಏನಾದರೂ ಗೊಂದಲಗಳಿದ್ರೆ, ಸೊ ಕಮೆಂಟ್ ಮುಖಾಂತರ ನೀವು ಕಮೆಂಟ್ ಮಾಡಬಹುದು. ಹಾಗೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀವಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ವಾಟ್ಸ್ಆಪ್ ಮುಖಾಂತರ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ವಾಟ್ಸ್ಆಪ್ ಲಿಂಕ್ ಅನ್ನು ಕೂಡ, ಅಂದ್ರೆ ಮಣಿ ಸರ್ ಕಾಗೋಡು ಅಂತೇಳಿ ನಿಮಗೆ ವಾಟ್ಸ್ಆಪ್ ಲಿಂಕ್ ಇರುತ್ತೆ, ಅದನ್ನು ಕೂಡ ನೀವು ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹೋಗಿ ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಗ್ರೂಪಿಗೆ ಜಾಯ್ನ್ ಆಗಬಹುದು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಾವು ಮಾಡುವಂಥ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಡೋದ್ರ ಮುಖಾಂತರ. ಸೊ ಹಾಗೆ ಯಾರಾದ್ರು ನಿಮ್ಮ ಫ್ರೆಂಡ್ಸ್ ಮಕ್ಕಳು ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ನವೋದಯ ಎಕ್ಸಾಮ್ ಅನ್ನ ಪ್ರಿಪೇರ್ ಆಗ್ತಾ ಇದ್ರೆ ಅವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಸೆಷನ್ಸ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಗೈಸ್.